ಇವಾಗ ನಾನು ಕೆ ಗುಡಿಗೆ ಹೋಗ್ತಾ ಇದ್ದೀನಿ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸಿ ಕೆ ಗುಡಿಗೆ ಹೋಗ್ತಾ ಇರೋದು. ಅಲ್ಲಿ ಹೋಗ್ಬೇಕಿದ್ರೆ ಈ ಥರ ಫಾರೆಸ್ಟಲ್ಲಿ ಈ ಥರ ಇದೆ. ನಾನು ನಿಜ ಇದನ್ನು ನೋಡ್ಬಿಟ್ಟು ನಿಜ ಆನೆ ಏನು ಅಂತ ಅಂದ್ಕೊಬಿಟ್ಟೆ. ಆದರೆ ಇವಾಗ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ಮುಂದೆ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು, ಬನ್ನಿ ನೋಡ್ಕೊಬೋಣ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ BRT ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಸ್ವಾಗತ ಸುಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಮಾರ್ಗದಲ್ಲಿ ಈ ದೇವಾಲಯ ಕಂಡುಬರುತ್ತೆ. ಆ ದೇವಾಲಯನೇ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ. ನಾವು ಬೆಂಗಳೂರಿನಿಂದ 240 ಕಿಲೋಮೀಟರ್ ಅಂತರದಲ್ಲಿದೆ ಹಾಗೂ ಸುಮಾರು ಮೈಸೂರಿನಿಂದ 120 ಕಿಲೋಮೀಟರ್ ಅಂತರದಲ್ಲಿದೆ. BRT ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಇದು ಕಂಡುಬರುತ್ತದೆ. BRT ಹಿಲ್ಸ್ ಟೈಗರ್ ರಿಸರ್ವ್ ಫಾರೆಸ್ಟ್. ಚಂದ್ರಣ್ಣ, ಹುಲಿ ಬರ್ತೈತೆ, ಸ್ಲೋ ಮಾಡು ಹಂಗೇನೆ, ಸ್ವಲ್ಪ ಸ್ಲೋ ಮಾಡಪ್ಪ. ಏನು ಗುರು ಹಿಂಗೈತೆ ಯಪ್ಪ. ನಾನಂತೂ ಎಲ್ಲ ವೀಕ್ಷಕರಿಗೆ ಹೇಳೋದಿಷ್ಟೇ, ಈ ಕಾಡಿನ ಪ್ರವಾಸಕ್ಕೆ ಬಂದಾಗ ಫೋಟೋ ಅಥವಾ ವಿಡಿಯೋ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಪ್ರಾಣಿಗಳ ಜೊತೆ ನಾವು ಕೂಡ ಒಂದು ಫೋಟೋ ತಗೋಬೇಕು ಅಂತ. ಆ ಫೋಟೋದಲ್ಲಿ ಎಷ್ಟು ಭಯಂಕರ ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಿರಲ್ಲ. ನೋಡಿ, ನಾವು ಜಿಂಕೆ ಮರಿ ಸಿಕ್ತು ಸ್ಟಾರ್ಟಿಂಗ್, ಅದನ್ನು ನೋಡ್ತಾ ಇದ್ದೀವಿ. ನಾವು ಯಾವುದೇ ರೀತಿ ಕಾರಿಂದ ಕೆಳಗಡೆ ಇಳಿದಿಲ್ಲ. ಹಾಗೆ ಬೈಕಲ್ಲಿ ಬರೋರು ಅಷ್ಟೇ, ಯಾವುದೇ ಪ್ರಾಣಿಗಳು ಬಂದ್ರೂ ಕೂಡ ಇಳಿಯೋಕ್ಕೆ ಹೋಗಬೇಡಿ. ಅಥವಾ ನಿಮಗೆ ಅದು ಹತ್ತ ಹೋಗೋಕ್ಕಾಗಲ್ಲ ಅಂದರೆ ರಿವರ್ಸ್ ತೆಗೆದು ಕೂಡ ಹೋಗ್ಬೋದು. ಇದು ಫಾರೆಸ್ಟ್ ಇಲಾಖೆಯವರು ಕೊಟ್ಟಿರೋಂಥ ಕ್ವಾರ್ಟರ್ಸ್ಗಳಿದೆಲ್ಲ ತುಂಬ ಚೆನ್ನಾಗಿದೆ. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇದು BRT ಹಿಲ್ಸಲ್ಲಿ ಇರೋಂಥ ಒಂದು ಲೇಕ್. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾದಂಥ ರಮಣೀಯ ದೃಶ್ಯ. ನೋಡಿ, ಮಧ್ಯದಲ್ಲಿ ಒಂದು ಕೆರೆ ಥರ ಇದೆ, ಸುತ್ತ ನೀಲಗಿರಿ ಮರಗಳು. ಅದರಿಂದ ಮೇಲೆ ಬಂದರೆ ರೋಡು ಮತ್ತು ಫಾರೆಸ್ಟ್ ಅವ್ರಿಗೆ ಕೊಟ್ಟಿರೋಂಥ ಕ್ವಾರ್ಟರ್ಸ್ಗಳಿದೆಲ್ಲ ತುಂಬ ಅದ್ಭುತವಾಗಿತ್ತು. ಆ ಎಂಜಾಯ್ಮೆಂಟ್ನ ಕಳೆಯೋದೇ ಒಂದು ದೊಡ್ಡ ಖುಷಿ. ಯಾಕೆಂದರೆ ಎಷ್ಟೋ ಜನ ಎಂಥ ಟೆನ್ಷನಲ್ಲಿದ್ದರೂ ಕೂಡ ಈ ಕಾಡು ಪ್ರದೇಶ ಅಂತ ಬಂದರೆ ತುಂಬಾ ಫ್ರೀ ಆಗ್ತಾರೆ ಅಂತ ಕೇಳಿದ್ದೀನಿ. ಮೆಂಟಲಿ ಡಿಸ್ಟರ್ಬ್ ಆಗಿರೋರೆಲ್ಲ ಒಂದು ಲೆವೆಲು ಬಂದ್ಬಿಡ್ತಾರೆ ಈ ಕಾಡು ಪ್ರದೇಶಕ್ಕೆ ಬಂದಾಗ. ತುಂಬ ಚೆನ್ನಾಗಿದೆ ಇದು. ನಮಗಂತೂ ಈ ಕಾಡೊಳಗೆ ಹೋಗ್ಬೇಕಿದ್ರೆ ಬರೀ ಆನೆ ಲದ್ದಿ ಮಾತ್ರ ನೋಡಿದ್ದೀವಿ ಅಷ್ಟೇ. ಆನೆ ಅಂತೂ ನೋಡೋಕ್ಕೆ ಆಗಲೇ ಇಲ್ಲ. ಆದರೆ ನಮಗೆ ಸಿಕ್ಕಿದ್ದು ಕಾಡೆಮ್ಮೆ ಮತ್ತು ಹುಲಿ ಪ್ರತ್ಯಕ್ಷ ಆಗಿದ್ದಂತೂ ಖಂಡಿತ ತುಂಬ ಖುಷಿ ಆಯಿತು. ಸದ್ಯ ಅಷ್ಟಾರು ನೋಡಿದ್ವಲ್ಲ ಅಂತ. ಯಾಕೆಂದರೆ ಒಬ್ಬೊಬ್ರಿಗೆ ಏನೂ ಸಿಗೋದೇ ಇಲ್ಲ. ಹಾಗಾಗಿ ಜಿಂಕೆ ಮತ್ತು ಹುಲಿ ಮತ್ತು ಕಾಡೆಮ್ಮೆಗಳು ಸಿಕ್ಕಿದ್ದು ನಮಗೆ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಫಾರೆಸ್ಟಲ್ಲಿ ನಾವು ಹೋಗೋ ರೋಡಲ್ಲಿ ಆ ಥರ ಕಂಡ್ರೇ ಒಂಥರ ತುಂಬ ಖುಷಿಯಾಗುತ್ತೆ. ಸಫಾರಿನೇ ಬೇರೆ, ನಾವು ಒಂದು ರೈಡ್ ಹೋಗೋ ಟೈಮೇ ಬೇರೆ. ತುಂಬ ಚೆನ್ನಾಗಿತ್ತು. ಆದ್ರೂ ತುಂಬ ಥಿಕ್ ಫಾರೆಸ್ಟು. ಏನಾದರೂ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಆನೆ ಬಂತು ಅಂದರೆ ಕಾರಲ್ಲಿ ತಿರುಗಿಕೊಳ್ಳೋಕ್ಕೂ ಆಗಲ್ಲ. ಆ ಥರ ಇದೆ ರೋಡು. ನೋಡಿ ಆ ಥರ ಇದೆ ಅಂತ. ಮಾತ್ರ ಒಂದು ಪ್ಲ್ಯಾಸ್ಟಿಕ್ ಇಲ್ಲ ಗುರು, ಅದನ್ನ ಹೇಳೋಕ್ಕಂತೂ ತುಂಬ ಖುಷಿಯಾಗುತ್ತೆ ನನಗೆ. ಇಲ್ಲೊಂದು ಕಾಲುವೆ ಸಿಕ್ತು, ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗೈತೆ ಮಾತ್ರ ನಿಜವಾಗ್ಲೂ. ಆದ್ರೂ ನಾವು ಏನೋ ಕಾಡಿನ ಒಂದು ಪ್ರವಾಸ ಅಂತೀವಿ, ತುಂಬಾ ಕಷ್ಟ ಗುರು. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಅರಣ್ಯ ಇಲಾಖೆಯವರಿಗಂತೂ ಒಂದು ತುಂಬ ಧನ್ಯವಾದಗಳನ್ನೇ ತಿಳಿಸ್ಬೇಕು. ಯಾಕೆಂದರೆ ಯಾವ ಥರ ಡ್ಯೂಟಿ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಿಜವಾಗ್ಲೂ ಅವರು ಅಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿದ್ರೂ ಕೂಡ ಒಂದೊಂದು ಸಲ ಎಷ್ಟೋ ಜನ ಅರಣ್ಯ ಇಲಾಖೆಯಲ್ಲಿ ಪ್ರಾಣಗಳು ಕೂಡ ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆಯೇ ನಾವು ಟ್ರಿಪ್ ಹೋದವರು ಅಷ್ಟೇ, ಎಲ್ಲೂ ಇಳಿದೆ ಅಲ್ಲೇ ಕುಂತು ಫೋಟೋ ತೊಗೊಂಡು ಸುಮ್ಮನೆ ಬರೋದು ಕಲಿಬೇಕು. ಅದು ಬಿಟ್ಟು ಆನೆ ಬರ್ತೈತೆ ತಡಿ ಕೆಳಗೆ ಇಳಿದ್ಬಿಟ್ಟು ಹೋಗಲ್ಲ ನೋಡ್ತೀನಿ, ಅದೆಲ್ಲ ಆಟ ಆಡೋಕ್ಕೆ ಹೋಗ್ಬಾರ್ದು. ಏಕೆಂದರೆ ನಾವು ಆಟ ಆಡೋಕ್ಕೆ ಹೋದಷ್ಟು ತುಂಬ ಕಷ್ಟ. ನೋಡಿ ಎಷ್ಟು ಥಿಕ್ ಫಾರೆಸ್ಟ್ ಅಂದರೆ ಇದು
ತುಂಬಾ ಚೆನ್ನಾಗಿದೆ. ಮಾತ್ರ ರೋಡಲ್ಲಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರೆ ವಾಪಸ್ ಬರೋಕ್ಕಾಗಲ್ಲ ರಿವರ್ಸ್ ತಿರುಗಿಕೊಂಡು. ಬಟ್ ಬೈಕ್ ಆದರೆ ಆರಾಮಾಗಿ ತಿರ್ಸ್ಕೊಂಬರ್ಬೋದು. ಈ ಥರ ಇದೆ ಸನ್ನಿವೇಶ. ಕೆಲವೊಂದು ವಿಷಯ ಹೇಳೋದಕ್ಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ಏನಕ್ಕೆಂದರೆ ಇಲ್ಲಿ ನಾನು ಬಂದಂಥ ರೋಡಲ್ಲಾಗಲಿ ಅಥವಾ ಅಕ್ಕಪಕ್ಕದಲ್ಲಾಗಲಿ ಒಂದು ಪ್ಲ್ಯಾಸ್ಟಿಕ್ ವಾಟರ್ ಬಾಟಲ್ ಯಾವುದೇ ಕವರ್ ಯಾವುದೂ ಕೂಡ ಬಿದ್ದಿಲ್ಲ. ತುಂಬ ಚೆನ್ನಾಗಿ ಸೇಫ್ಟಿನ ಮೇಂಟೈನ್ ಮಾಡಿದ್ದಾರೆ ಯಾರೇ ಒಂದು ಟೂರಿಸ್ಟ್ ಬರೋದಾಗಲಿ. ಸೊ ಎಲ್ಲ ಅಂದರೆ ಈಗ ಚೆಕ್ ಪೋಸ್ಟಲ್ಲೆಲ್ಲ ಅಲ್ಲೇ ಚೆಕ್ ಮಾಡಿ ಕಳಿಸೋದ್ರಿಂದ ಅದೆಲ್ಲ ಥರ ಬಿಡಲ್ಲ. ಆದರೆ ಅಕಸ್ಮಾತ್ ತಂದ್ರೂ ಕೂಡ ನೀವು ಎಷ್ಟು ಬಿಟ್ಟು ಹೋದ್ರೂ ಅದು ಯಾವುದಾದ್ರೂ ಪ್ರಾಣಿ ಏನಾದರೂ ತಿಂದರೆ ಅದಕ್ಕೆ ತುಂಬ ಡೈಜೆಸ್ ಆಗಲ್ಲ, ತುಂಬ ಪ್ರಾಬ್ಲಮ್ ಆಗಿ ಪ್ರಾಣ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ದಯವಿಟ್ಟು ಅಂಥ ಕೆಲಸನ ಯಾರು ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ಪ್ರಕೃತಿನ ನೋಡಿ ಖುಷಿ ಪಡಿ. ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಸಿಕ್ಕಿದ್ರೆ ಅದನ್ನು ಪಡ್ಕೊಳ್ಳಿ. ಹಾಗೆಯೇ ಎಲ್ಲೇ ಹೋದರೂ ಅಷ್ಟೇ ಗಿಡ ಮರಗಳನ್ನ ಕಡಿಯೋಕ್ಕೆ ಹೋಗಬೇಡಿ. ನೋಡಿ ಖುಷಿ ಪಡಿ, ಸಂತೋಷವಾಗಿ ಎಂಜಾಯ್ ಮಾಡ್ತಾ ಲೈಫಲ್ಲಿ ಮುಂದೆ ಹೋಗಿ ಅಷ್ಟೇ.